ಕಾಂಗ್ರೆಸ್ ಡಿಕ್ಲೈನಿಂಗ್ ಅನ್ಸೋದನ್ನ ಅರೆಸ್ಟ್ ಮಾಡೋದು ಹೇಗೆ? ಇಲ್ಲ, ಅದಕ್ಕೆ ನಾವು ಈ ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ಅಲ್ಲ, ಓಕೆ. ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ನನಗೆ ಹೇಳ್ತೆ, ಐ ಆಮ್ ಟೆಲಿಂಗ್ ಯು ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಟಿಲ್ ನೌ ಐ ಆಮ್ ಹಿಯರ್. ಮುಂದಕ್ಕೆ ಏನೋ ಅದು ನೆಕ್ಸ್ಟ್ ಪಾಯಿಂಟ್. ಯಾಕಂದ್ರೆ ರೀಜನಲ್ ಪಾರ್ಟಿಗಳೇ ನಿಮ್ಮ ಮೇಲೆ ದಾಳಿ ಮಾಡೋ ಸ್ಟೇಜಿಗೆ ಬಂದು ಕೂತ್ಬಿಟ್ಟಿದೆ. ಅಲ್ಲ, ಈಗ ನಂಗೆ ಹೇಳ್ತೀನಲ್ಲ, ನನಗೆ ಕಾನ್ಫಿಡೆನ್ಸ್ ಇದೆ ಈ ರಾಜ್ಯದಲ್ಲಿ. ಅದರಲ್ಲಿ ಡಿ ಕೆ ಪಾತ್ರ ಏನಿದೆ? ಮಾಡಲೇಬೇಕು. ಏನಿದೆ ನಿಮ್ಮ ಪಾತ್ರ? ಯು ವಾಂಟ್ ಟು ಗೋ ಟು ನ್ಯಾಷನಲ್ ಸೈಡ್. ಡು ಯು ಸಿ ಯುವರ್ ಸೆಲ್ಫ್ ಆಸ್ ಎ ಪಾಸಿಬಲ್ ಒನ್ ಡೇ ಐ ಆಮ್ ಎನ್ ಆರ್ಗನೈಸರ್ ಎಟ್ ದಟ್ ಲೆವೆಲ್ ಅಂತ? ನನಗೆ ಒಂದು ವೀಕ್ನೆಸ್ ಇದೆ. ಏನದು ಅಂದ್ರೆ, ನನಗೆ ಹಿಂದಿ ಗೊತ್ತಿಲ್ಲ. ನನಗೆ ಹಿಂದಿ ಗೊತ್ತಿಲ್ಲ. ಹಿಂದಿನಾ? ಹಿಂದಿ ಬೇಕು. ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಮಾಡ್ಬೇಕಾದ್ರೆ, ಏನಾರು ಮಾಡ್ಬೇಕಾದ್ರೆ ಹಿಂದಿ ಬೇಕು. ನಾನು ಜೈಲಲ್ಲಿದ್ದಾಗ ಒಬ್ಬನ ಇಟ್ಕೊಂಡಿದ್ದೆ ಓದ್ ಕಲಿಯಕ್ಕೆ. ನೋಡಿ, ಅಲ್ಲಿ ನನಗೆ ಮೈಂಡ್ ಬಹಳ ಬೇಜಾರಾಗತ್ತೆ ಹೇಳಕ್ಕೂ, ಬಟ್ ಆದ್ರೂ ಹೇಳ್ತೀನಿ. ಕೃಷ್ಣ ಅವ್ರ ಜೊತೆ ಇದ್ದು ನಿಮ್ಗೆ ಅವ್ರು ಹಿಂದಿ ಕಲಿಸ್ಲಿಲ್ಲ, ಅವರು ಕಲೀಲಿಲ್ಲ? ಇಲ್ಲ, ಅವ್ರು ಸ್ವಲ್ಪ ಗೊತ್ತಾಗ್ತಿತ್ತು. ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಿತ್ತು ಹಿಂದಿ. ಸೇಮ್ ಬುಲೆಟಿನ್ ಅವರು ಹೇಳೋರು, ರಂಗ ಟು ಗೋ ಟು ನ್ಯಾಷನಲ್ ಇದು ಐ ಹ್ಯಾವ್ ನೋ ಐಡಿಯಾ ಆಫ್ ದಟ್ ಹಿಂದಿ ಅನ್ನೋರು. ಹಂಗೆ ನೀವು ಇಷ್ಟು ವರ್ಷ ಆದ್ರೂ ಕಲ್ತಿಲ್ವ? ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ನಮ್ಮ ಶಿವಾಜಿನಗರ್ ಲೆವೆಲ್ ಅಲ್ಲಾದ್ರೂ? ನಾನು ಸುತ್ತಮುತ್ತಲು ಇರೋರೆಲ್ಲ, ನಾನು ಸುಮಾರು ಜನ ಎಲ್ಲರಿಗೂ ಹಿಂದಿ ಬರ್ತದೆ. ಸುತ್ತಮುತ್ತಲು ಇರೋರೆಲ್ಲ ನನಗೆ ಹಿಂದಿ ಬರ್ತದೆ. ಅವರು ನನಗೆ ಹಿಂದಿ ಕಲ್ಸ್ಬಿಟ್ರೆ ಅವ್ರ ಮಾರ್ಕೆಟ್ ಕಡಿಮೆ ಆಯ್ತದೆ ಅಂತ ಅವರು ನನ್ನ ಹತ್ರ ಮಾತಾಡೋದು ಬಿಟ್ಬಿಟ್ರು. ಯಾರು ಅದೇನೋ ಹಿಂಗೆ ಹೋಯ್ತಾ ಬರ್ತಾ ಕಾರಲ್ಲಿ ಮಾತಾಡ್ತಾ ಇದ್ರೆ ಹಿಂದಿನ ಸ್ವಲ್ಪ ಹೆಂಗೋ ಶಿವಾಜಿನಗರ ಭಾಷೆಯಾರು ಕಲ್ತು ಬಿಡ್ತೀನಿ ಅಂದ್ಬಿಟ್ಟು ಕೊನೆಗೆ ನನ್ಗೆ ಡಿಮ್ಯಾಂಡ್ ಕಡಿಮೆ ಆಯ್ತಿದ್ರೆ ನನಗೂ ಯಾರು ಕಲ್ಸ್ಕೋಕೆ ಹೋಗ್ಲಿಲ್ಲ ಅವ್ರು. So it's a handicap to you, though you think you have a capacity to organize things at a better level in Delhi. Because I believe Delhi nalli they need a good organizer anta. Do you feel at any time ನನಗದೊಂದು ಪಾಸಿಬಲ್ ಚಾಲೆಂಜ್ ಇರಬಹುದು ಜೀವನದಲ್ಲಿ? ಬಹುದು. ಇಲ್ಲ, ನನಗೆ ನನಗೂ ಆಯ್ತು, ಇಲ್ಲೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಏಜ್ ಇದೆಯಲ್ಲ, ಏಜ್ ಮುಗಿದ ಮೇಲೆ ನನಗೂ ಒಂದಷ್ಟು ದಿನ ಡೆಲ್ಲಿ ಪಾಲಿಟಿಕ್ಸ್ ಮಾಡಬೇಕು ಅಂತ ಆಸೆ ಇದೆ. ನೋ ಡೌಟ್ ಇನ್ ಇಟ್. ಐ ವಾಂಟೆಡ್ ಟು ಗೋ ಟು ಡೆಲ್ಲಿ. ಜನ ಏನಕ್ಕೆ ಚಪ್ಪಾಳೆ ಹೊಡೆದಿರ್ಬೋದು ಇವತ್ತು ಇದಕ್ಕೆ? ಏನು ಒಳ್ಳೇದಾಗ್ಲಿ ಅಂತ ಹೊರಟು ಬಿಡಿ ಅಂತಾನೋ, ಅಥವಾ ನಮ್ಮವ್ರೊಬ್ರಲ್ಲಿ ಹೋಗ್ಲಿ ಅನ್ನೋ ಆಸೆಗೋ? ಹಂಗಲ್ಲ, ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಒಳ್ಳೇದಾಗ್ಲಿ ಅಂತ ಅವ್ರು ಬಯಸ್ತಾ ಇದಾರೆ ಅಷ್ಟೇ. ನನಗೆ ಯಾರು ಎಕ್ಸಾಕ್ಟ್ಲಿ ನನಗೆ ಹೇಳ್ತೀನಿ ಕೇಳಿ, ಕರ್ನಾಟಕ ಡೆಲ್ಲಿನಲ್ಲಿ ಸ್ಟ್ರಾಂಗ್ ವಾಯ್ಸ್ ಅನ್ನು ಇಟ್ಕೊಳ್ಳೋದೇ ಪರಿಣಾಮ. ನಮ್ಮ ಪಕ್ಷ ಇರ್ಬೋದು, ಇನ್ಕ್ಲೂಡಿಂಗ್ ಜನತಾದಳ, ದೇ ಮೇ ಐಡೆಂಟಿಫೈಡ್ ಈ ಜನತಾದಳ, ಇಲ್ಲ ಬಿಜೆಪಿ ಲೈನ್ ಫ್ರಂಟ್ ವರ್ಕರ್ಸ್ ಇದಾರಲ್ಲ, ವರ್ಕರ್ಸು ಮತ್ತು ಜನ ಡಿ ಕೆ ಶಿವಕುಮಾರ್ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದಾರೆ. ಲೀಡರ್ಸ್ಗೆ ಸಮಾಧಾನ ಇಲ್ಲದೆ ಇರ್ಬೋದು, ಬಟ್ ಪಬ್ಲಿಕ್ ಅಂಡ್ ದಿ ವರ್ಕರ್ಸ್ ಆಫ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಸೀನ್. ಇಲ್ಲ, ನಾನು ಅದಕ್ಕೆ ಆಡ್ ಮಾಡ್ತೀನಿ, ಗುಡ್ ಥಿಂಗ್. ಕರ್ನಾಟಕದಿಂದ ಯಾವುದೇ ಪಕ್ಷದಲ್ಲಿ ನಮ್ಮವ್ರು ಯಾರೇ ಹೋಗಿ ದಿಲ್ಲಿಲಿ ಸ್ಟ್ರಾಂಗ್ ಆಗ್ತೀವಿ ಅಂದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ನೀವು ಮಾಡ್ತೀರಿ, ಬಟ್ ಜನಕ್ಕೆ ಹೇಳ್ತಾರೆ ಅವ್ರು ಮಾಡೋಂಗ್ ಮಾಡೋಣ, ಸುಮ್ನಿರಿ, ನೀವು ತಲೆ ಕೆಡ್ಸ್ಕೊಬೇಡಿ. ಏನಾದ್ರು ಮಾಡೋಣ, ಒಂದು ಐಡಿಯಾ ಮಾಡೋಣ ಅದಕ್ಕೆ. ಯಾಕೆ ಅಂದ್ರೆ ನಿಮ್ಮಷ್ಟು ಲಾಯಲ್ಲು ಇನ್ನ ಪಕ್ಷಕ್ಕೆ ತಿಪ್ಪರ್ ಲಾಗ ಹೊಡೆದ್ರು ಸಿಕ್ಕಲ್ಲ ಅಂತ ನನ್ನ ವಾದ. ನೀವೇನಂತೀರಿ? ನೋಡಿ, ಜಿತಿನ್ ಪ್ರಸಾದ್, ಮಧುರಾವ್ ಸಿಂಧ್ಯಾ, ಹಿಮಂತ ಬಿಸ್ವಾ ಶರ್ಮಾ ಹೆಸರುಗಳು 1000 ಕೊಡ್ತೀನಿ ಬೇಕಾದ್ರೆ, ನಾನು 100 ಕೊಡ್ತೀನಿ ಬೇಕಾದ್ರೆ. ಎಲ್ಲ ಅವರವರ ಅನುಕೂಲಕ್ಕೆ ಹೊರಟರು. ನೀವು ಹೊರಡ್ಲಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಅಂಥ ಋಣ ಏನ್ ನಿಮಗೆ? ಏನ್ ಮಾಡ್ತೀರಿ? ಏನೋ ಒಂದು ನನಗೆ ರಾಜೀವ್ ಗಾಂಧಿ ಅವರು ಗುರ್ಸಿದ್ದು, ಸೋನಿಯಾ ಗಾಂಧಿ ಅವರು ಕಷ್ಟದಲ್ಲಿ ನಿಂತಿದ್ದು, ಈ ಗಾಂಧಿ ಫ್ಯಾಮಿಲಿದು ಏನೋ ನನಗೊಂದು ಐ ಬೀನ್ ಪೊಲಿಟಿಕಲಿ ಅಟ್ಯಾಚ್. ಒಂಚೂರು ಕಾಂಪ್ರಮೈಸ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ಬೋದಿತ್ತಾ? ಡೆಫಿನೆಟ್ಲಿ ಇರ್ಬೋದಾಯ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಮಸ್ಕಾರ.